ವೇದಿಕೆ ಮುಂದಿರುವ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಅಭಿಮಾನಿಗಳಿಗೂ ನಮಸ್ಕಾರ. ಕವಿರತ್ನ ಸಾರ್ಥಕ ಸುವರ್ಣ ಅವ್ರಿಗೆ ಸನ್ಮಾನ ಮತ್ತೆ 50 ವರ್ಷ ಆಗಿದೆ. 3000 ಹಾಡುಗಳು, 30 ವರ್ಷದಲ್ಲಿ 3000 ಹಾಡುಗಳು ಬರೆದಂತ ಕವಿ. ಚಿತ್ರಗೀತೆಗಳು, ಭಕ್ತಿಗೀತೆಗಳು, ಎಲ್ಲಾ ಗೀತೆಗಳನ್ನು ಬರೆದು ಜನಪ್ರಿಯ ಸಾಹಿತ್ಯ ಆಗಿರುವ ನಾಗೇಂದ್ರ ಪ್ರಸಾದ್ ಅವರಿಗೆ ಅಭಿನಂದನೆಗಳು ಹೇಳ್ತಾ, ಅವರು ಕವಿರತ್ನ, ಇಲ್ಲಿ ನಾದಬ್ರಹ್ಮ ಇದ್ದಾರೆ ಸಾಹೇಬ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಹರಿ ಸಂಸ್ಥೆಯಿಂದ ಫಸ್ಟ್ ಪ್ರೇಮಲೋಕವನ್ನ ಬಿಡುಗಡೆ ಮಾಡಿದಾಗ ಇವತ್ತೇನು ಲಹರಿ ಸಂಸ್ಥೆ ವಿಶ್ವದಾದ್ಯಂತ ಹೆಸರು ಮಾಡಿದ್ಯೋ ಅದಕ್ಕೆ ಕಾರಣ ಹಂಸಲೇಖಜಿಯವರು. ಆ ಪ್ರೇಮಲೋಕ ಮೈಲಿಗಲ್ಲಾಗಿ ಲಕ್ಷಾಂತರ ಕ್ಯಾಸೆಟ್ ಮಾರಾದ ಮೇಲೆ ಸಾಕಷ್ಟು ರಣಧೀರ, ಅಂಜದ ಗಂಡು, ಯುಗಪುರುಷ, ಯುದ್ಧಕಾಂಡ, ಒಂದೆರಡ ಎಲ್ಲ ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಂತ ಹಂಸಲೇಖಜಿಯವ್ರು ನಾವು ನೆನ್ಸ್ಕೊಂಡಿರ್ಬೇಕು ಯಾವಾಗಲೂ. ಸೊ ಅದಾದ್ಮೇಲೆ ಅದಕ್ಕೆ ಮುಂಚೆ ಸಿ ಉದಯಶಂಕರ್ ಜಿ, ವಿಜಯ ನರಸಿಂಹ ಅವರು, ಗೀತಪ್ರಿಯ ಅವರು, ಕಡಗಾಲ್ ಶಾಸ್ತ್ರಿಗಳು, ಒಬ್ಬರ ಸಾಕಷ್ಟು. ಹಂಸಲೇಖಜಿ ಬಂದ್ಮೇಲೆ ಅಂತೂ 1000 ಹಾಡುಗಳು ಬರೆದ್ರು. ಅದಾದ್ಮೇಲೆ ನಮ್ಮ ಬ್ಯಾಕ್ ಬೋನೇ ಇಲ್ಲ, ಅವ್ರದೇ ಬ್ಯಾಕು ಅಂದ್ರೆ ಅವ್ರದೇ ಬೆನ್ನು, ಅವ್ರದೇ ಬೆನ್ನೆಲುಬು. ಯಾರು? ನಮ್ಮ ನಾಗೇಂದ್ರ ಪ್ರಸಾದ್ ಜಿ ಅವರು. ಒಂದು ಸಣ್ಣ ಕುಟುಂಬದಲ್ಲಿ ಬಡತನದಿಂದ ಅವರು ಬಹಳ ಸಲ ಹೇಳಿದ್ದಾರೆ, ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಬಹಳ ಕಷ್ಟಪಟ್ಟು 3000 ಹಾಡುಗಳನ್ನು ಬರೆದು ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಹೆಸರು ಮಾಡೋದು ಇದೆಯಲ್ಲ, ಅಷ್ಟು ಈಸಿ ಅಲ್ಲ. ನಾಗೇಂದ್ರ ಪ್ರಸಾದ್ ಜಿ, ವಿಶ್ ಯು ಆಲ್ ದ ಬೆಸ್ಟ್. ಲಹರಿ ಸಂಸ್ಥೆ ಮತ್ತೆ ಇಡೀ 7 ಕೋಟಿ ಕನ್ನಡಿಗರು ನಿಮ್ಮ ಜೊತೆಲಿ ಇದ್ದೇ ಇರ್ತಾರೆ ಯಾವಾಗಲೂ. ಸೊ 3000 ಹಾಡಾಗಿದೆ, 30,000 ಹಾಡುಗಳನ್ನ ಬರಿಬೋದು ನೀವು. ಯಾಕೆ ಹೇಳಿ? 50 ವರ್ಷ. ಸೊ 100 ವರ್ಷ ಅಂತ ಹೇಳ್ತಾರೆ. ನನ್ಗೆ 61 ಆಗಿದೆ, ನಂದೊಂದು 20 ವರ್ಷ ನಿಮ್ಗೆ ಆಯ್ಸು ಕೊಟ್ಬಿಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಸ್ವಲ್ಪ ಬೇಗ ಓಡಬೇಕಾಗಿದೆ, ಅಣ್ಣ ಮನೋಹರ್ ನಾಯ್ಡು ಅವರು ಬಂದಿದ್ದಾರೆ, ದಯವಿಟ್ಟು ಬಿಟ್ಕೊಡಿ. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.